ಸಿಎಂ ಪರ ಪಾಟ್ ಬೇಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಗ್ರಿಪ್ ಅನ್ನ ಕಳೆದುಕೊಂಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಪರ ಪಾಟ್ ಬೇಯಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಗ್ರಿಪ್ ಅನ್ನ ಕಳೆದುಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಸಿಎಂ ಸಿದ್ದರಾಮಯ್ಯನವರು ಈಗ ಆಡಳಿತ ನಡೆಸ್ತಾ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಣ್ಣ ಪುಟ್ಟ ವಿಚಾರಗಳು ಇದ್ದೇ ಇರ್ತಾವೆ, ಅವೆಲ್ಲ ಬಗೆಹರಿಸ್ತಾರೆ. ಬಿಜೆಪಿಯವರು ಹಿಂದೆ ಕೂಡ ಟೀಕಿಸಿದ್ರು, ಈಗಲೂ ಟೀಕಿಸ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಗ್ರಿಪ್ ಅನ್ನ ಕಳೆದುಕೊಂಡಿಲ್ಲ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯನವರು ಈಗ ಆಡಳಿತ ನಡೆಸ್ತಾ ಇಲ್ವಾ? ಸರಿಯಾಗಿ ಆಡಳಿತವನ್ನ ನಡೆಸ್ತಿದಾರಲ್ವಾ? ಏನ್ ಕಮ್ಮಿ ಆಗಿದೆ? ಸಣ್ಣ ಪುಟ್ಟ ವಿಚಾರಗಳು ಇದ್ದೇ ಇರ್ತಾವೆ, ಅವೆಲ್ಲ ಆದಷ್ಟು ಬೇಗ ಬಗೆಹರಿಸ್ತಾರೆ. ಹಿಂದೆ ಯಾವ ರೀತಿ ಶಾಸಕರು ಆರೋಪ ಮಾಡಿದ್ರಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಅನುದಾನದ ಕೊರತೆ ಉಂಟಾಗಿದೆ, ಅದನ್ನು ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂಥದ್ದು ಏನು ಆರೋಪ ಮಾಡಿದ್ರು, ಅದೇ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತಂದಿದ್ರು. ಸೊ ಸಣ್ಣ ಪುಟ್ಟ ವಿಚಾರಗಳಿರ್ತಾವೆ, ಅವನ್ನ ಆದಷ್ಟು ಬೇಗ ಬಗೆಹರಿಸ್ತಾರೆ. ಯಾಕೆ ಸುಮ್ನೆ ಏನೇನೋ ಬಾಯಿಗೆ ಬಂದಿದ್ದ ಆರೋಪ ಮಾಡ್ತೀರಾ? ಬಿಜೆಪಿಯವರು ಹಿಂದೆ ಕೂಡ ಟೀಕಿಸಿದ್ರು, ಈಗಲೂ ಟೀಕಿಸ್ತಾರೆ. ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಅಲ್ಲಾಡಿಸ್ತಿದ್ದಾರೆ ಬಿಜೆಪಿ ನಾಯಕರು. ಸೊ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಟೀಕೆ ನೋಡಿ, ಟೀಕೆ ಟಿಪ್ಪಣಿಗಳು 2013ರಿಂದ 2018ರವರೆಗೆ ಇರ್ಲಿಲ್ವಾ? ಟೀಕೆಗಳು ಇರ್ಲಿಲ್ಲ. ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರ್ಲಿಲ್ವಾ? ಈಗಲೂ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದ್ರೂ ಲ್ಯಾಪ್ಸಸ್ ಇದ್ರೆ ಅದನ್ನು ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ. ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ. ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ. KN ರಾಜಣ್ಣ ಅವರು ಹೇಳಿದ್ದಾರೆ ಸರ್, 2013ರ ಸಿದ್ದರಾಮಯ್ಯ ಈಗಿಲ್ಲ ಅಂತ ಅವ್ರು ಪದೇ ಪದೇ ಉಚ್ಚಾರ ಮಾಡ್ತಿದ್ದಾರೆ. ಆಯ್ತಪ್ಪ, ಒಂದ್ 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯ್ತಾ? ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ಬೋದು ನಿಮ್ಗೆ. ಆದ್ರೆ ಅವ್ರೇನ್, ನನಗನ್ಸುತ್ತೆ ಅವ್ರೇನ್ ಸಾಫ್ಟ್ ಗಿಫ್ಟ್ ಏನಿಲ್ಲ.